ಉಳಿದಿರುವ ಚಪಾತಿಯಿಂದ ಏನು ಮಾಡ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ? ಹಾಗಿದ್ರೆ ಈ ವಿಡಿಯೋ ನೀವು ಪೂರ ನೋಡಲೇಬೇಕಾಗುತ್ತೆ. ಹೌದು, ಉಳಿದಿರುವ ಚಪಾತಿಯಲ್ಲಿ ನೀವು ಇಲಿಗಳನ್ನು ಓಡಿಸ್ತೀನಿ ಅಂದರೆ ನಂಬುತ್ತೀರಾ? ಇಲಿಗಳನ್ನು ಓಡಿಸ್ಬೋದು ಸುಲಭವಾಗಿ. ಉಳಿದಿರುವ ಚಪಾತಿಯಿಂದ ನೀವು ಮನೆಯಲ್ಲಿರುವ ಇಲಿಗಳನ್ನು ಯಾವ ರೀತಿ ಸಾಯಿಸಲಾರದೆ ಓಡಿಸ್ಬೋದು ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಹಾಗಿದ್ರೆ ಬನ್ನಿ, ಇಲಿಗಳನ್ನು ಮನೆಯಲ್ಲಿ ಬರುವುದಕ್ಕೆ ಮೇನ್ ರೀಸನೇ ಆಹಾರ. ಹೌದು, ಸಿಂಕ್ ಹತ್ರ ಮತ್ತು ನಾವು ಎಲ್ಲಿ ಮುಸುರಿಗಳನ್ನು ಜಾಸ್ತಿ ಇಡ್ತೀವೋ ಅಲ್ಲಿ ಇಲಿಗಳು ಬರ್ತವೆ. ಆಹಾರ ನೋಡಿ ತಿಂದ ಮೇಲೆ ಅದ್ರ ಜೊತೆಗೆ ಒಂದಿಷ್ಟು ಇಲಿಗಳನ್ನು ಕರ್ಕೊಂಡು ಬರುತ್ತೆ. ಹೌದು, ಇಲಿಗಳು ಮನೆಯಲ್ಲಿ ಒಂದೇ ಬರೋದಿಲ್ಲ, ಅದ್ರ ಜೊತೆಗೆ ಹೇಳ್ಕೊಂತ ಬರುತ್ತೆ. ಇಲ್ಲಿ ಇಲಿಗಳು ಆಹಾರ ಜಾಸ್ತಿ ಸಿಗ್ತಾ ಇದ್ದಾವೆ, ಎಲ್ಲರೂ ಬನ್ನಿ ಅಂತೇಳಿ ಹೇಳ್ಕೊಂಡು ಬರುತ್ತೆ. ದವಸ ಧಾನ್ಯಗಳಲ್ಲೆಲ್ಲ ಇಲಿಗಳು ಕುಂತ್ಬಿಟ್ರೆ ಇನ್ಫೆಕ್ಷನ್ ಆಗುತ್ತೆ. ಸಣ್ಣ ಮಕ್ಕಳ ಮನೇಲಿ ಇದ್ದರೆ ತುಂಬ ಇನ್ಫೆಕ್ಷನ್ಸ್ ಇರುತ್ತೆ. ಹಾಗಿದ್ರೆ ನಿಮಗೆಲ್ಲಗಳನ್ನು ಯಾವ ರೀತಿ ಸಾಯಿಸದೆ ಓಡಿಸೋದಂತ ಕಲಿಸ್ಕೊಡ್ತಾ ಇದ್ದೀನಿ. ಬನ್ನಿ. ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಧನ್ಯವಾದಗಳು. ಇಲಿಗಳ ವೀಡಿಯೋಸ್ನ ತುಂಬ ಜನ ನೋಡ್ತಾ ಇದ್ದೀರಾ. ಹಾಗೆ ನನಗೆ ಹೆಚ್ಚು ಕಮೆಂಟ್ಸ್ನ ಮಾಡ್ತಾ ಇದ್ದೀರಾ. ಹೆಗ್ನಗಳನ್ನು ಓಡಿಸೋದನ್ನು ತೋರಿಸ್ಕೊಡಿ, ಹಾಗೆ ಜಿರಳೆಗಳನ್ನು, ಹಾಗೆ ಹಲ್ಲಿಗಳನ್ನು ಅಂತೇಳಿ ನಾನು ಅದ್ರ ಮೇಲೆ ಕೂಡ ಫೋಕಸ್ ಮಾಡ್ತಾ ಇದ್ದೀನಿ. ನೋಡ್ತಾ ಇದ್ದೀನಿ ಒಂದಿಷ್ಟು ತೋರಿಸ್ಬೇಕು ಅಂತಂದರೆ ಮೊದಲು ನಾನು ಅದನ್ನು ಮನೆಯಲ್ಲಿ ಮಾಡಿ ಅವು ಹೋಗಿದವೋ ಇಲ್ಲ ಅಂತೇಳಿ ತಿಳ್ಕೊಂಡ್ಮೇಲೆ ನಾನು ಮಾಡೋದು. ಹಾಗಾಗಿ ತೋರಿಸೋದಕ್ಕೆ ಸ್ವಲ್ಪ ಸಮಯ ಹಿಡಿತಾ ಇದೆ. ಹಾಗೆ ನೋಡಿ, ಮೋಸಂಬಿಯಿಂದ ಇಲಿಗಳನ್ನು ಇವತ್ತು ಮನೆಯಿಂದ ಓಡಿಸೋಣ. ಫಸ್ಟ್ ನಾನಿಲ್ಲಿ ಮೋಸಂಬಿ ಸೊಟ್ಟೆ ಏನಿದೆ, ಸಿಪ್ಪೆ ಏನಿದೆ ಅದನ್ನು ತೊಗೊಂಡಿದ್ದೀನಿ. ಸೊ ಮೋಸಂಬಿ ಸಿಪ್ಪೆನ ತೆಗೆದ್ಮೇಲೆ ಒಂದು 2 ಮೋಸಂಬಿ ತುಂಡನ್ನು ತೊಗೊಳ್ಳಿ. ಸೊ ಅವೆರಡನ್ನ ತೊಗೊಂಡ್ಬಿಟ್ಟು ಚೆನ್ನಾಗಿ ನಿಮ್ಮ ಕೈಯಿಂದನೇ ಹಿಂಡ್ಕೊಳ್ಳಿ. ಯಾವುದೇ ರೀತಿ ಸ್ಟೇನರ್ ಬೇಡ, ಏನು ಬೇಡ, ಜಸ್ಟ್ ನಿಮ್ಮ ಕೈಯಿಂದನೇ ಕಿವುಚ್ಕೊಂಬಿಡಿ. ರಸ ಚೆನ್ನಾಗಿದ್ದರೆ ಚೆನ್ನಾಗಿ ರಸ ಬಿಟ್ಕೊಂಡು ಬಿಡುತ್ತೆ. ಕೈಯಿಂದ ಕಿವುಚಿದ ತಕ್ಷಣ ಚೆನ್ನಾಗಿ ರಸ ಬಿಟ್ಕೊಳುತ್ತೆ. ಸೊ ನೋಡ್ತಾ ಇದ್ದೀರಲ್ಲ, ಇಲ್ಲಿ ಈ ರೀತಿ ಚೆನ್ನಾಗಿ ರಸವನ್ನು ಹಿಂಡ್ಕೊಂಡ್ಬಿಟ್ಮೇಲೆ ಅದನ್ನು ಸೊಟ್ಟಿ ಏನಿದೆ, ಅದರದ್ದು ಸಿಪ್ಪೆ ಏನಿದೆ ಅದನ್ನು ತಕ್ಕೊಂಬಿಡಿ. ಈ ರೀತಿ ಒಂದಿಷ್ಟು ರಸ ಬರುತ್ತೆ. ಈ ರಸ ಬಂದಮೇಲೆ ಇದನ್ನು ನೀವು ಪಕ್ಕಕ್ಕೆ ತೆಗೆದು ಇಟ್ಕೊಂಬಿಡಿ. ಏನಿದೆ ಗೊತ್ತಾ, ನಾವು ಮೋಸಂಬಿನ ಯಾಕೆ ರಸಗಳನ್ನು ತೆಗೆದಿಟ್ಕೊತಾ ಇದೀವಿ ಅಂದರೆ, ಸ್ವೀಟ್ ಅಂದರೆ ಇಲಿಗಳಿಗೆ ಪಂಚಪ್ರಾಣ. ಸೊ ಹಾಗಾಗಿ ಇದಕ್ಕೆ ಇನ್ನೊಂದು ಸ್ವಲ್ಪ ಸ್ವೀಟ್ನ ಆ್ಯಡ್ ಮಾಡೋಣ. ಸಕ್ಕರೆ ಏನಿದೆ, 1 ರಿಂದ 2 ಟೇಬಲ್ ಸ್ಪೂನ್ ಆಗೋಷ್ಟು ಸಕ್ಕರೆನ ತಗೊಳ್ಳಿ. ನಾನು ಇಲ್ಲಿ 1 ಟೇಬಲ್ ಸ್ಪೂನ್ ಆಗೋಷ್ಟು ಸಕ್ಕರೆನ ತೊಗೊಂಡಿದ್ದೀನಿ. ಕರಗಿಸೋದೇನು ಬೇಡ, ಜಸ್ಟ್ ಅದೇ ರೀತಿ ಇಟ್ಕೊಂಬಿಡಿ. ಕರಗೋದಿಲ್ಲ. ಸಕ್ಕರೆ ಪುಡಿ ಇದ್ದರೆ ನೀವು ಅದನ್ನೇ ಡೈರೆಕ್ಟಾಗಿ ಹಾಕೋಬೋದು. ನಾನು ಇಲ್ಲಿ ಸಕ್ಕರೆನ ಹಾಕ್ಕೊಂಡಿದ್ದೀನಿ. ಒಂದು 2 ನಿಮಿಷಗಳ ಕಾಲ ಹಾಗೆ ಬಿಟ್ಟರೆ ಅದಂಗದೇ ಕರಗುತ್ತೆ. ಇಲ್ಲ ಅಂದರೆ ಹಾಗೆ ಬಿಟ್ಬಿಡಿ. ಇಲ್ಲಿ ಒಂದು ಕರ್ಪೂರನ ತೊಗೊಂಡಿದ್ದೀನಿ. ಕರ್ಪೂರ ಬಂದುಬಿಟ್ಟು ಇಲಿಗಳ ಹೊಟ್ಟೆಯಲ್ಲಿ ಹೋದ ತಕ್ಷಣವೇ ಹೊಟ್ಟೆ ನೋವಾಗ್ಬಿಟ್ಟು ಮನೆಯಲ್ಲಿ ವಿಲವಿಲ ಅಂತ ಒದ್ದಾಡಿಬಿಟ್ಟು ಮನೆ ಬಿಟ್ಟು ಹೊರಗಡೆ ಹೋಗುತ್ತೆ. ಹೌದು, ಈ ರೀತಿ ನೀವು ಯಾವುದೇ ಒಂದು ಏನೇ ಮಾಡೋ ಹಾಗಿದ್ರೂ ಇಲಿಗಳನ್ನು ಮನೆ ಬಿಟ್ಟು ಹೋಗಿಸ್ಬೇಕು ಅನ್ನೋ ಹಾಗಿದ್ರೆ ಫಸ್ಟ್ ನೀವು ಬಂದುಬಿಟ್ಟು ಕರ್ಪೂರನ ಹಾಕಲೇಬೇಕಾಗುತ್ತೆ. ಕರ್ಪೂರ ಹಾಕೋದ್ರಿಂದನೇ ಹೊಟ್ಟೆ ಬ್ಯಾನೆಯಾಗಿ ವಿಲವಿಲ ಅಂತ ಒದ್ದಾಡಿ ಹೋಗೋದು. ನೆಕ್ಸ್ಟ್ ಇಲ್ಲಿ ಬಂದುಬಿಟ್ಟು ನಾನಿಲ್ಲಿ 1 ಆಗುವಷ್ಟು ಖಾರ ಪುಡಿನ ತೊಗೊಂಡಿದ್ದೀನಿ. ಸೊ ಇಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಖಾರ ಪುಡಿ ತೊಗೊಂಡ್ಮೇಲೆ ಇದಕ್ಕೆ ಮನೆಯಲ್ಲೇ ಯೂಸ್ ಮಾಡುವಂಥ ಕಡಲೆ ಹಿಟ್ಟು ಏನಿದೆ ಅದನ್ನು 2 ರಿಂದ 3 ಕಡಲೆ ಹಿಟ್ಟನ್ನ ಹಾಕ್ಕೊಳ್ಳಿ. ಸೊ ಈ ರೀತಿ 2 ರಿಂದ 3 ಕಡಲೆ ಹಿಟ್ಟು ಪುಡಿ ಹಾಕೋದ್ರಿಂದ ಸ್ವಲ್ಪ ತಿಕ್ನೆಸ್ ಬರುತ್ತೆ. ಸೊ ಈ ರೀತಿ ತಿಕ್ನೆಸ್ ಬಂದರೆ ಸಾಕು. ಇದನ್ನು ನೀವು ಉಂಡೆ ಆಕಾರದಲ್ಲಿ ಮಾಡ್ಕೊಂಡು ಹಾಗಿದ್ರೆ ಇನ್ನೊಂದು ಸ್ವಲ್ಪ ಹಿಟ್ಟನ್ನು ಹಾಕ್ಕೊಳ್ಳಿ. ಸೊ ನಿಮಗೆ ಉಂಡೆ ಆಕಾರ ಬೇಡ, ಸ್ವಲ್ಪ ತೆಳುವಾಗೇ ಇರಲಿ, ಜಾಸ್ತಿ ಗಟ್ಟಿಯಾಗಿರೋದು ಬೇಡ. ಒಂದು 2 ದಿನ ತನಕ ನಾವು ಹಾಗೆ ಇಡ್ತೀವಿ ಇಲಿಗಳನ್ನು ಸಾಯಿಸೋದಕ್ಕೆ, ಓಡಿಸೋದಕ್ಕೆ ಅನ್ನೋ ಹಾಗಿದ್ರೆ ಈ ರೀತಿ ಸ್ವಲ್ಪ ತಿಕ್ಕಿರಲಾರ್ದೆ ರೀತಿ ಮಾಡ್ಕೊಳ್ಳಿ. ಮನೆಯಲ್ಲಿ ನೀವು ಯೂಸ್ ಮಾಡಲಾರ್ದೆ ಬಿಸಾಕುವಂಥ ಚಪಾತಿಗಳು, ಹೌದು ಯೂಸ್ ಮಾಡಲಾರ್ದೆ ಅನ್ನೋ ಹಾಗಿಲ್ಲ, ಆದರೆ ಒಂದು 2 ರಿಂದ 3 ದಿನ ಆದಮೇಲೆ ಏನಾಗ್ಬಿಡುತ್ತೆ ಅಂದರೆ ಕಡ್ಡಿ ಆಗಿಬಿಡುತ್ತೆ. ಒಂಥರ ಕಟಿ ಟೈಪ್ನಲ್ಲಿ ಚಪಾತಿಗಳಾಗ್ಬಿಡುತ್ತೆ. ಅದನ್ನು ಬಿಸಾಕೋಕ್ಕೂ ಮನಸ್ಸಿರೋದಿಲ್ಲ. ಆದರೆ ಇಲಿಗಳದನ್ನು ಮುಟ್ಬಿಟ್ಟಿರುತ್ತೆ ಏನೋ ಅನ್ನೋ ಒಂದು ಭಯ ಕೂಡ ಇರುತ್ತೆ, ಅಥವಾ ಹಲ್ಲಿಗಳು ಜಿರಳೆಗಳು ಅಡ್ಡಾಡಿದವ ಏನೋ ಅನ್ನೋ ಭಯ ಇರುತ್ತೆ. ಅದನ್ನು ನೀವು ತಿನ್ನೋಕ್ಕೂ ಆಗಲಾರ್ದೆ ಇರುತ್ತೆ. ಅಂಥ ಸಮಯದಲ್ಲಿ ಈ ರೀತಿ ವೇಸ್ಟ್ ಆಗಿ ಬಿಸಾಕುವಂತಹ ಚಪಾತಿಗಳನ್ನೇನಿದೆ ನೀವು ಸ್ವಲ್ಪ ಅದಕ್ಕೆ ಈ ರೀತಿ ನಾನು ಏನು ಅವಾಗ ನಿಮಗೆ ತೋರಿಸಿದ್ನಲ್ವ ಕಡಲೆ ಹಿಟ್ಟಿಂದು, ಸೊ ಆ ಉಂಡೆ ರೀತಿಯಾಗಿ ಮಾಡ್ಕೊಳೋ ಬದಲು ನೀವು ಈ ರೀತಿ ಸ್ವಲ್ಪ ತೆಳುವಾಗಿ ಮಾಡ್ಕೊಳ್ಳಿ. ಅದನ್ನು ನೀವು ನಿಮ್ಮ ಚಪಾತಿಯ ಒಂದು ಭಾಗಕ್ಕೆ ಹಚ್ಚಿ. ಈ ರೀತಿ ನೀವು ಚಪಾತಿಗೆ ಪ್ರತಿಯೊಂದು ಚಪಾತಿ ಏನು ಮುರಿದಿರ್ತೀರಲ್ವ, ಸೊ ಎಲ್ಲ ಚಪಾತಿಗಳಿಗೆ ಈ ರೀತಿ ಹಚ್ಚಿದ ಮೇಲೆ ನಿಮಗೆ ಇಲಿಗಳು ಎಲ್ಲಿಂದ ಹೆಚ್ಚು ಬರುತ್ತೆ ಅಂತ ನಿಮಗೆ ಗೊತ್ತಿರುತ್ತಲ್ವ. ಸಿಲಿಂಡರ್ ಹತ್ರ ಆಗಿರ್ಬೋದು, ಸಿಂಕ್ ಹತ್ರ ಆಗಿರ್ಬೋದು, ಅಥವಾ ಮನೆಯ ಮೇಲ್ಗಡೆ ಹೆಗ್ನಗಳಾಗಿರ್ಬೋದು. ಹಳ್ಳಿ ಕಡೆ ಎಲ್ಲ ಹೋದರೆ ಆಯಿತು, ತುಂಬ ಅಂದರೆ ತುಂಬ ಹೆಗ್ನಗಳೇ ಇರ್ತವೆ. ಸೊ ಅಂತಲ್ಲಿ ಕೂಡ ಅಷ್ಟೇ, ಇದನ್ನು ನೀವು ಟ್ರೈ ಮಾಡಿ ನೋಡಿ. ಎಫೆಕ್ಟಿವ್ ಅಂತ ಅನಿಸಿದರೆ ನೀವು ಇದನ್ನು ಮತ್ತೆ ಸ್ವಲ್ಪ ಹೆಚ್ಚಿನ ಕ್ವಾಂಟಿಟಿದಲ್ಲಿ ಮಾಡಿ ಇದನ್ನು ನೀವು ಮಾಡಿ. ಹಳ್ಳಿಗಳಲ್ಲೆಲ್ಲ ಈ ರೀತಿ ಮಾಡೋದ್ರಿಂದ ಕೂಡ ಅಷ್ಟೇ ಗುತ್ತನೆ ಹಾಕ್ಬಿಟ್ಟಿರ್ತವೆ ಇಲಿಗಳು, ಏನು ಮಾಡೋಕ್ಕಾಗೋದಿಲ್ಲ. ಹೆಚ್ಚು ನಮ್ಮ ಸಿಟಿಗಳಲ್ಲಿ ಇಲಿಗಳು ಕಾಣೋದು ಅಂತಂದರೆ ಗ್ಯಾಸಿಂದ ಸಿಂಕಿನ ಹತ್ರ ಅಥವಾ ಮನೆಯ ಹೊರಗಡೆ ಹತ್ರ ಮೂಲೆಗಳಲ್ಲಿ ಅಥವಾ ಕಿಟಕಿಯಿಂದ ಬರ್ತವೆ ಹೆಚ್ಚಾಗಿ. ಸೊ ಅಂಥ ಜಾಗದಲ್ಲಿ ಈ ರೀತಿ ನೀವು ಇಟ್ಕೊಂಡ್ಬಿಟ್ರೆ ಸಾಕು, ತುಂಬ ಈಸಿಯಾಗಿ ನೀವು ಇಲಿಗಳನ್ನು ಮನೆಯಿಂದ ಓಡಿಸ್ಬೋದು. ಎಲ್ಲಿ ಹೊಲಸು ಜಾಸ್ತಿ ಇರುತ್ತೋ ಅಲ್ಲಿ ಇಲಿಗಳು ಜಾಸ್ತಿ ಬರುತ್ತೆ. ಸೊ ಹಾಗಾಗಿ ಇಲಿಗಳನ್ನು ಓಡಿಸೋದಕ್ಕೆ ಮೊದಲು ನೀವು ನಿಮ್ಮ ಮನೆಯನ್ನು ಕ್ಲೀನಾಗಿ ಇಟ್ಕೊಳ್ಳಿ, ಸ್ವಚ್ಛವಾಗಿ ಇಟ್ಕೊಳ್ಳಿ. ಅದಾದಮೇಲೆ ಇಲಿಗಳು ಅದಂಗದೇ ಓಡೋಗೋಕ್ಕೆ ನೀವು ಈ ಒಂದಿಷ್ಟು ಟಿಪ್ಗಳನ್ನ ಫಾಲೋ ಮಾಡಿ.